ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಆದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಮತ್ತು ರೈತರ ಸಮ್ಮುಖದಲ್ಲಿ ಗಂಡಬೊಮ್ಮನಹಳ್ಳಿ ಗ್ರಾಮಕ್ಕೆ ಈ ದಿನ ಭೇಟಿ ನೀಡಿ ಗೋಶಾಲೆಯನ್ನ ಪರಿಶೀಲನೆ ಮಾಡಿ ಮಾತನಾಡಿದರು. ಸರ್ಕಾರ, ಜಿಲ್ಲಾ, ತಾಲೂಕು ಮತ್ತು ಉನ್ನತ ಮಟ್ಟದ ಮಂತ್ರಿಗಳ ಜೊತೆಗೆ ಪ್ರತಿ ಸಭೆಯಲ್ಲಿ ಚರ್ಚೆ ಮಾಡಿ ಬರಗಾಲ ನಿರ್ವಹಣೆ ಮಾಡಲು ಸಾಕಷ್ಟು ಸಿದ್ದತೆಯನ್ನು ಮಾಡಿಕೊಂಡಿದ್ವಿ. ತೀವ್ರ ಬರಗಾಲದ ನಡುವೆ ದಿಢೀರನೆ ಲೋಕಸಭಾ ಚುನಾವಣೆ ಪ್ರವೇಶ ಪಡೆದಿದೆ. ಆದ್ದರಿಂದ ಚುನಾವಣೆ ನಿಮಿತ್ತವಾಗಿ ನೀತಿ ಸಂಹಿತೆ ಇರುವುದರಿಂದ ಕಾನೂನನ್ನ ಗೌರವಿಸುವ ನಿಟ್ಟಿನಲ್ಲಿ ಕ್ಷೇತ್ರದ ಅಭಿವೃದ್ಧಿ ಕಡೆ ಕೆಲವು ದಿನಗಳ ಕಾಲ ಗಮನ ಹರಿಸಲು ಆಗಲಿಲ್ಲ. ಹೀಗಾಗಿ ಇದರ ಮುಂಜಾಗ್ರತಾ ಕ್ರಮವಾಗಿ ಗೋಶಾಲೆ ಆರಂಭಿಸಲು ತಡವಾಗುವುದರಿಂದ ಈ ಭಾಗದಲ್ಲಿ ವೈಯಕ್ತಿಕವಾಗಿ ಮೇವು ಒದಗಿಸಿಕೊಟ್ಟಿರುವುದನ್ನು ತಮಗೆ ಗೊತ್ತಿದೆ. ಅದನ್ನ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಎಂದರು. ಚುನಾವಣೆ ಮುಗಿದ ತಕ್ಷಣ ಈಗಾಗಲೇ ಹಲವಾರು ಸಿದ್ದತೆಗಳನ್ನು ಮಾಡಿಕೊಂಡಿರುವುದರಿಂದ ತಮ್ಮ ಪ್ರತಿಯೊಬ್ಬರ ಜಾನುವಾರುಗಳ ಕುಂದುಕೊರತೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಗೋಶಾಲೆ ಪರಿಶೀಲನೆ ಮಾಡಿದ್ದೀವಿ. ಗುಣಮಟ್ಟದ ಮೇವು ಮತ್ತು ನೀರು ಮೂಲ ಸೌಕರ್ಯವಾಗಿ ಟೆಂಟ್ ಅನ್ನ ಒದಗಿಸಲಾಗುತ್ತೆ. ಇದರ ಸಹಕಾರವನ್ನ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಪ್ರಾದೇಶಿಕವಾಗಿ ಇನ್ನುಳಿದಂತೆ ಗೋಶಾಲೆಗಳನ್ನ ಹಲವು ಸಿದ್ದತೆಗಳಿಂದ ಪ್ರಾರಂಭಿಸಲಾಗುತ್ತೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗೋಶಾಲೆಯಲ್ಲಿ 2,000ಕ್ಕೂ ಹೆಚ್ಚು ಜಾನುವಾರುಗಳು ಬರ್ತಾ ಇದ್ದು, ನೆರಳು ವ್ಯವಸ್ಥೆ ಇಲ್ಲದೆ ಬಿಸಿಲಿಗೆ ತತ್ತರಿಸ್ತಾ ಇದ್ದು, ಜಾನುವಾರುಗಳಿಗೆ ಮೇವು ನೀಡಲು ಗೋಶಾಲೆಯವರು 1 ಗಂಟೆಗೆ ನೀಡಿದ್ರೆ ಜಾನುವಾರುಗಳು ನೀರು ಕುಡಿಯೋದು ಯಾವಾಗ? ದೂರದ ಹಳ್ಳಿಗಳಿಂದ ಬಂದ ರೈತರು ರಾತ್ರಿ ಉಳಿಯಲು ಊಟದ ವ್ಯವಸ್ಥೆ ಇಲ್ಲ. ಗೋಶಾಲೆ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಗಳು ಎದ್ದು ಕಾಣ್ತಾ ಇದ್ದು, ಕೂಡಲೇ ಸರಿಪಡಿಸಬೇಕು. ಆಗ್ತವೆ ಇಷ್ಟು ಎಸ್ಟಿಮೇಟ್ ಬರ್ತದೆ. ನಿಮ್ಮ ಅಪ್ಪಂದೇನು ಹೋಗೋದಿಲ್ಲ, ಯಾರು ಎಸ್ಟಿಮೇಷನ್ ಆದ್ರೂ ಫಸ್ಟ್ ಮಾಡ್ರಿ. ಅದ್ರ ಬರಗಾಲದಲ್ಲಿ ದುಡ್ಡು ಐತೆ, ಫಸ್ಟ್ ಮಾಡ್ರಿ ಅಂತೀನಿ. ಫಸ್ಟ್ ನೀರು ಸ್ಟಾರ್ಟ್ ಸೆಷನ್ ಟೈಮ್ ನೀತಿ ಸಮಿತಿ ಅದು ಸರಿ. ಎಷ್ಟು ನಮಗೆ ಕೆಲವು ತೊಂದರೆಗಳಾದ್ರೆ ಕ್ವಾರಂ ಟೈಮ್ ನಿಂಟ ಕೂಡ ಅರ್ಧಂ ಕದಂ ಕೆಲಸ ಟೆಂಡರ್ ಆಗಿ ಕೆಲಸ ಎಲ್ಲ ಶುರು ಇವ್ರು ಏನ್ ವಾನೆಸ್ಟನು దీని తెలుపనేది మంచి పర్మనెంట్ ಕರೆಂಟ್ ವ್ಯವಸ್ಥೆ ಪರ್ಮನೆಂಟ್ ಗೋಶಾಲೆ ಸೇರ್ಸಿಂದ నీళ్ళు ఉండాలి మెయిన్.
ಆರೋಗ್ಯದ